ಹಾಯ್ ಗೈಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಟೆಕ್ ಪ್ರೋ ಕನ್ನಡ. ನಾನು ನಿಮ್ಮ ಸಂದೀಪ್ ಶೆಟ್ಟಿ. ಟೆಕ್ ನ್ಯೂಸ್ ಎಪಿಸೋಡ್ 900ಗೆ ಎಲ್ಲರಿಗೂ ಕೂಡ ಸ್ವಾಗತ. ಹಂಗೋ ಹಿಂಗೋ 900 ಟೆಕ್ ನ್ಯೂಸ್ ಎಪಿಸೋಡ್ಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀವಿ. ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತಾ ಇದೆ. ಇನ್ನೊಂದು 100 ಟೆಕ್ ನ್ಯೂಸ್ ಎಪಿಸೋಡ್ಸ್ ಕಂಪ್ಲೀಟ್ ಆಯಿತು ಅಂದರೆ 1000 ಟೆಕ್ ನ್ಯೂಸ್ ಎಪಿಸೋಡ್ಸ್ ಆಗುತ್ತೆ. ಅದು ನನ್ನ ಡ್ರೀಮು. ಆದರೂ ಕೂಡ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ಪ್ರತಿದಿನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಪ್ರತಿದಿನ ಹೊಸ ಹೊಸ ಇನ್ಫಾರ್ಮೇಷನ್ ತಗೊಂಡು ನಾನು ವಿಡಿಯೋಸ್ನ ಮಾಡ್ತಿದ್ದೀನಿ. ಆದರೂ ಕೂಡ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ. ತುಂಬ ಜನ ನಮ್ಮ ವಿಡಿಯೋಸ್ನ ನೋಡ್ತಿದ್ದಾರೆ, ಆದರೆ ತುಂಬ ಕಮ್ಮಿ ಜನ ಸಬ್ಸ್ಕ್ರೈಬ್ ಮಾಡ್ಕೊಂತಿದ್ದಾರೆ. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ನಮ್ಮ ಚಾನಲ್ ಅಲ್ಲಿ 44% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ವಿಡಿಯೋಸ್ ನೋಡ್ತಾ ಇದ್ರೆ 55% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ವಿಡಿಯೋಸ್ನ ನೋಡ್ತಾ ಇದ್ದಾರೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನಗೊಂದು ಬೂಸ್ಟ್ ಇರುತ್ತೆ. 55% ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ವಿಡಿಯೋಸ್ ನೋಡ್ತಿದ್ದೀರಾ ಅಂದ್ರೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟೇ ಜನ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತೇಳಿ. ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ, ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವಿನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟೆಕ್ ನ್ಯೂಸ್ ಆದ್ರೆ ಸ್ಟಾರ್ಟ್ ಮಾಡೋಣಂತೆ. ಇವತ್ತಿನ ಟೆಕ್ ನ್ಯೂಸ್ ನೋಡ್ಕೊಂಡ್ರೆ ಮೊದಲ ನ್ಯೂಸ್ ಬಂದ್ಬಿಟ್ಟು ನಮಗೆ ಜಿಯೋ ಕಂಪ್ನಿಯವರು ರೀಸೆಂಟ್ ಆಗಿ ರೀಚಾರ್ಜ್ ಪ್ರೈಸಸ್ ನ ಜಾಸ್ತಿ ಮಾಡಿದ್ರು. ಎಲ್ಲರಿಗೂ ಕೂಡ ಗೊತ್ತಿರೋದೆ. ಇವಾಗ ಇವ್ರಿಗೆ ಏನಾಗಿದೆಯೋ ಏನೋ ಸಡನ್ ಆಗಿ ತುಂಬಾ ಪ್ಲಾನ್ಸ್ ನ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಪ್ರೈಸ್ ಜಾಸ್ತಿ ಮಾಡಿರೋದಲ್ಲ, ಆ ಪ್ಲಾನ್ಸ್ ನೇ ರಿಮೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, 3662, 3226, 3225. ಸೊ ಈ ಒಂದು ಪ್ಲಾನ್ಸ್ ನ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ಈ ಒಂದು ಪ್ಲಾನ್ಸ್ ಅಲ್ಲಿ ಪ್ರತಿದಿನ 2GB ಇಂದ 2.5GB ವರೆಗೂ ಡಾಟಾ ಸಿಗ್ತಾ ಇತ್ತು. ಅನ್ಲಿಮಿಟೆಡ್ 5G ಕೂಡ ಇತ್ತು. ಅದರ ಜೊತೆಗೆ ತುಂಬಾ ಮಟ್ಟಿಗೆ OTT ಪ್ಲಾಟ್ಫಾರ್ಮ್ಸ್ ಕೂಡ ಫ್ರೀ ಆಗಿ ಇವರು ಕೊಡ್ತಾ ಇದ್ರು. ಇವಾಗ ಏನಾಯ್ತು ಏನೋ ಗೊತ್ತಿಲ್ಲ, ಸಡನ್ ಆಗಿ ಈ ಒಂದು ಪ್ಲಾನ್ಸ್ ನ ರಿಮೂವ್ ಮಾಡಿದ್ದಾರೆ. ಅದರ ಜೊತೆಗೆ ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ಒಂದು ಪ್ಲಾನ್ಸ್ ಕೂಡ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಪ್ರೈಸಸ್ ನ ಜಾಸ್ತಿ ಮಾಡೋದ್ರ ಜೊತೆಗೆ ಹಾಗೆ ಬಂದ್ಬಿಟ್ಟು ಹೊಸ ಹೊಸ ಪ್ಲಾನ್ಸ್ ಕೂಡ ಲಾಂಚ್ ಮಾಡಿದ್ದಾರೆ. ಏನಕ್ಕೆ ಈ ಒಂದು ಪ್ಲಾನ್ಸ್ ನ ರಿಮೂವ್ ಮಾಡಿದ್ರು ಅಂತ ನನಗೆ ಗೊತ್ತಿಲ್ಲ. ಇವಾಗ ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಇದಿಷ್ಟೋ ಪ್ಲಾನ್ಸ್ ಕೂಡ ಕಂಪ್ಲೀಟ್ ಆಗಿ ರಿಮೂವ್ ಮಾಡಿದ್ದಾರೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ OnePlus ಇಂದ OnePlus Nord 4 ಈ ಒಂದು ಮೊಬೈಲ್ ನ ಜುಲೈ 16ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಿದ್ದಾರೆ. ನಾವೇನ್ ಅನ್ಕೊಂಡ್ವಿ, ಆ ದಿನ ಇದೊಂದು ಮೊಬೈಲ್ ನ ಮಾತ್ರ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾವು ಅನ್ಕೊಂಡ್ವಿ. ಇವಾಗ ತುಂಬಾ ಪ್ರಾಜೆಕ್ಟ್ಸ್ ನ ಇವರು ಲಾಂಚ್ ಮಾಡ್ತಿದ್ದಾರೆ. ಇದೇ ಲಾಂಚ್ ಇವೆಂಟ್ ಅಲ್ಲಿ ನಿಮಗೆ OnePlus Pad 2 ಕೂಡ ಲಾಂಚ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು OnePlus Nord Buds 3R, ಹಾಗೆ ಬಂದ್ಬಿಟ್ಟು OnePlus Watch 2R. ಸೊ ಇದಿಷ್ಟು ಪ್ರಾಡಕ್ಟ್ಸ್ ಕೂಡ ಈ ಒಂದು ಲಾಂಚ್ ಇವೆಂಟ್ ಅಲ್ಲಿ ಲಾಂಚ್ ಆಗುತ್ತೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಒಂದು ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಈ ಪೋಸ್ಟರ್ ಅಲ್ಲಿ ನೋಡ್ಕೊಂಡ್ರೆ ಈ ಎಲ್ಲಾ ಪ್ರಾಡಕ್ಟ್ಸ್ ಕೂಡ ಕಾಣಿಸ್ತಾ ಇದೆ. ಸೊ ನೋಡೋಣಂತೆ ಜುಲೈ 16ನೇ ತಾರೀಕು ನಮ್ಮ ಇಂಡಿಯಾದಲ್ಲಿ OnePlus ಕಂಪ್ನಿಯವರು ಏನೇನೆಲ್ಲ ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾರೆ ಅಂತ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ HIV ಇಂದ. HIV ಬಗ್ಗೆ ನಾನು ಸಪರೇಟ್ ಆಗಿ ಹೇಳ್ಬೇಕಾಗಿಲ್ಲ, ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋದೆ. ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ರೀಸೆಂಟ್ ಆಗಿ ಒಂದು ಇನ್ಸಿಡೆಂಟ್ ನಡೆದಿದೆ. ಈ ಇನ್ಸಿಡೆಂಟ್ ಕೇಳಿದಾದ್ಮೇಲೆ ಲಿಟ್ರಲಿ ಶಾಕ್ ಆದೆ ಅಂತಾನೆ ಹೇಳ್ಬೋದು. ರೀಸನ್ ಏನು ಅಂದ್ರೆ, ಈ HIV ವೈರಸ್ ಏನಿದೆಲ್ಲ ಅಷ್ಟು ಈಸಿಯಾಗಿ ಸ್ಪ್ರೆಡ್ ಆಗೋದಿಲ್ಲ. ಇದು ಸ್ಪ್ರೆಡ್ ಆಗಬೇಕು ಅಂದ್ರೆ ತುಂಬಾನೇ ಕಷ್ಟ. ಇವಾಗ ಕರೋನಾ ವೈರಸ್ ನೋಡ್ಕೊಂಡ್ರೆ ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗ್ತಾ ಹೋಗ್ತಾ ಇತ್ತು. ಆದ್ರೆ HIV ವೈರಸ್ ಆ ರೀತಿಯಾಗಿ ಸ್ಪ್ರೆಡ್ ಆಗೋದಿಲ್ಲ. ಮೇನ್ ಆಗಿ ಸೆಕ್ಷುವಲ್ ಕಾಂಟ್ಯಾಕ್ಟ್ ಇಂದ ಸ್ಪ್ರೆಡ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಒಬ್ರು ಯೂಸ್ ಮಾಡಿರೋ ನೀಡಲ್ ಇನ್ನೊಬ್ರು ಯೂಸ್ ಮಾಡಿದಾಗ ಸ್ಪ್ರೆಡ್ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಅತಿ ಹೆಚ್ಚಾಗಿ ಡ್ರಗ್ಸ್ ತಗೊಂಡ್ರೆ ಆವಾಗಷ್ಟೇ ಈ ಒಂದು HIV ವೈರಸ್ ಆದ್ರೆ ಬರುತ್ತೆ. ರೀಸೆಂಟ್ ಆಗಿ ತ್ರಿಪುರಾ ಡಿಸ್ಟ್ರಿಕ್ಟ್ ಅಲ್ಲಿ ನೋಡ್ಕೊಂಡ್ರೆ 47 ಜನ ಸ್ಟೂಡೆಂಟ್ಸ್ HIV ಇಂದ ಸತ್ತೋಗಿದ್ದಾರೆ. ಹಾಗೆ ಬಂದ್ಬಿಟ್ಟು 828 ಜನ ಸ್ಟೂಡೆಂಟ್ಸ್ ಗೆ ಇವಾಗ ಪಾಸಿಟಿವ್ ಕೂಡ ಬಂದಿದೆ. ಅವರೇ ಶಾಕ್ ಆಗ್ಬಿಟ್ಟಿದ್ದಾರೆ, ಇಷ್ಟು ಜನಕ್ಕೆ HIV ಹೆಂಗ್ ಬಂತು ಅಂತೇಳಿ. ಆಮೇಲೆ ಇವರು ರಿಸರ್ಚ್ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದ್ದಾರೆ. ರಿಸರ್ಚ್ ಮಾಡಿದಾಗ ಗೊತ್ತಾಗಿರೋದೇನು ಅಂದ್ರೆ, ಇವರೆಲ್ಲರೂ ಕೂಡ ಅತಿ ಹೆಚ್ಚಾಗಿ ಡ್ರಗ್ಸ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಅದು ಕೂಡ ಯಾವ ರೀತಿ ಡ್ರಗ್ಸ್ ತಗೊಂಡಿದ್ದಾರೆ ಅಂದ್ರೆ, ಒಂದು ಸ್ವಲ್ಪ ಡ್ರಗ್ಸ್ ಇರುತ್ತೆ, ಅವರು ಇಂಜೆಕ್ಷನ್ ಅಲ್ಲಿ ಲೋಡ್ ಮಾಡ್ಕೊಂಡು ಡೈರೆಕ್ಟ್ ಆಗಿ ತಗೊಂತಾರೆ. ಅದು ತುಂಬಾ ಡೇಂಜರ್ ಅಂತಾನೆ ಹೇಳ್ಬೋದು. ಈ ಒಂದು ಡ್ರಗ್ಸ್ ಗೆ ಇವರೆಲ್ಲರೂ ಕೂಡ ತುಂಬಾ ಮಟ್ಟಿಗೆ ಅಡಿಕ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ಅದರಿಂದ ಇವರಿಗೆಲ್ಲರಿಗೂ ಕೂಡ HIV ಅನ್ನೋದು ಪಾಸಿಟಿವ್ ಬಂದಿದೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿರಿ. ರೀಸೆಂಟ್ ಆಗಿ ನಾವು ಟೆಕ್ ನ್ಯೂಸ್ ಅಲ್ಲಿ ಮಾತಾಡಿದ್ವಿ, ಎಲ್ಲಾ ಸ್ಟೇಟ್ಸ್ ಅಲ್ಲೂ ಕೂಡ ಈ ಒಂದು ಡ್ರಗ್ಸ್ ಕೇಸಸ್ ಅನ್ನೋದು ಜಾಸ್ತಿ ಆಗ್ತಿದೆ ಅಂತೇಳಿ. ಇವಾಗ ನಮ್ಮ ಇಂಡಿಯಾದಲ್ಲೂ ಕೂಡ ಅತಿ ಹೆಚ್ಚಾಗಿ ಈ ಒಂದು ಕೇಸಸ್ ಆಗ್ತಿದೆ ಅಂತಾನೆ ಹೇಳ್ಬೋದು. HIV ವೈರಸ್ ಬಂತು ಅಂದ್ರೆ ಅದಕ್ಕೆ ಔಷಧಿ ಅನ್ನೋದೇ ಇಲ್ಲ, ತುಂಬಾ ಕಷ್ಟ ಅದು ಬಂತು ಅಂದ್ರೆ. ಅಂತದ್ರಲ್ಲಿ ನೋಡ್ಕೊಂಡ್ರೆ 828 ಜನ ಸ್ಟೂಡೆಂಟ್ಸ್ ಗೆ ಇವಾಗ HIV ಪಾಸಿಟಿವ್ ಬಂದಿದೆ. ಆದಷ್ಟು ಒಂದು ಸ್ವಲ್ಪ ಹುಷಾರಾಗಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಮುಖೇಶ್ ಅಂಬಾನಿ ಅವರಿಂದ. ಮುಖೇಶ್ ಅಂಬಾನಿ ಅವ್ರ ಮಗ ಅನಂತ್ ಅಂಬಾನಿ ಅವ್ರದ್ದು ಮದುವೆ ನಡೀತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರೋದೆ. IPL ಸ್ಟಾರ್ಟ್ ಆದಾಗ ಇವ್ರ ಮದುವೆ ಸ್ಟಾರ್ಟ್ ಆಯ್ತು. ನಿನ್ನ ಇವ್ರ ಮದುವೆ ಆದ್ರೆ ಆಗಿಲ್ಲ. ಪ್ರೀ ವೆಡ್ಡಿಂಗ್ ಹೆಸರಲ್ಲಿ 2-3 ಪ್ರೀ ವೆಡ್ಡಿಂಗ್ ಮುಗಿಸಿದ್ರು. ನಿನ್ನೆ ಇವ್ರದ್ದು ವೆಡ್ಡಿಂಗ್ ಆದ್ರೆ ಸ್ಟಾರ್ಟ್ ಆಗಿಲ್ಲ. ಇವಾಗ ಜುಲೈ 12ನೇ ತಾರೀಕು ಇವ್ರ ಮದುವೆ ಆದ್ರೆ ಇದೆ, ಮತ್ತೆ ಎಕ್ಸ್ಟೆಂಡ್ ಆಗೋದಿಲ್ಲ. ಆ ದಿನ 100% ಮದುವೆ ಆಗುತ್ತೆ. ಹಾಗೆ ಬಂದ್ಬಿಟ್ಟು ಎಷ್ಟೋ ಕೋಟಿ ದುಡ್ಡು ಖರ್ಚು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇವಾಗ ಒಂದು ಇಂಟ್ರೆಸ್ಟಿಂಗ್ ನ್ಯೂಸ್ ಬಗ್ಗೆ ಮಾತಾಡೋಣಂತೆ. ನಾರ್ಮಲ್ ಆಗಿ ಒಂದು ಮದುವೆ ಫಿಕ್ಸ್ ಆಯ್ತು ಅಂದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ, ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸ್ತೀವಿ. ಸೊ ಎಲ್ಲರಿಗೂ ಹೋಗ್ಬಿಟ್ಟು ಕರಿತೀವಿ. ಇವಾಗ ಮುಖೇಶ್ ಅಂಬಾನಿ ಅವರು ಅವ್ರ ಮಗಂಗೋಸ್ಕರ ಎಂತ ಇನ್ವಿಟೇಷನ್ ಕಾರ್ಡ್ ಪ್ರಿಂಟ್ ಮಾಡಿಸಿದಾರೆ ಗೊತ್ತಾ? ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಒಂದು ಸಣ್ಣ ದೇವ್ರ ಮನೆ ಅಂತಾನೆ ಹೇಳ್ಬೋದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಮ್ಯೂಸಿಕ್ ಕೂಡ ಬರ್ತಾ ಇರುತ್ತೆ. ಓಪನ್ ಆದ ತಕ್ಷಣ ನಿಮಗೆ ಒಳಗಡೆ ದೇವ್ರು ಇರುತ್ತೆ. ಅದು ಕೂಡ ಕಂಪ್ಲೀಟ್ ಆಗಿ ಬೆಳ್ಳಿ ಹಾಗೆ ಬಂದ್ಬಿಟ್ಟು ಬಂಗಾರದಿಂದ ಮಾಡಿಸಿದ್ದಾರೆ. ಇದನ್ನೊಂದನ್ನ ಕೊಟ್ಟಿದ್ದಾರೆ. ಹಾಗೆ ಬಂದ್ಬಿಟ್ಟು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ಒಂದು ಬಾಕ್ಸ್ ಕೊಟ್ಟಿದ್ದಾರೆ. ಈ ಬಾಕ್ಸ್ ಅಲ್ಲಿ ತುಂಬಾ ಐಟಮ್ಸ್ ಇದೆ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಒಂದು ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ. ಆ ಇನ್ವಿಟೇಷನ್ ಕಾರ್ಡ್ ಕೂಡ ಒಂದು ರೀತಿ ಆಲ್ಬಮ್ ತರ ಆದ್ರೆ ಇದೆ, ಅಷ್ಟೊಂದು ಆದ್ರೆ ಇದೆ. ಅದರಲ್ಲಿ ಕಂಪ್ಲೀಟ್ ಈವೆಂಟ್ಸ್ ಬಗ್ಗೆ ಇವರು
ಇನ್ಫಾರ್ಮೇಷನ್ ಆದರೆ ಕೊಟ್ಟಿದ್ದಾರೆ. ಹಾಗೆ ಬಂದ್ಬಿಟ್ಟು ಇದರಲ್ಲೇ ನಮಗೆ ಹ್ಯಾಂಡ್ ರಿಟನ್ ಮೆಸೇಜ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಬಂದ್ಬಿಟ್ಟು ಸಣ್ಣ ಸಣ್ಣ ದೇವ್ರ ವಿಗ್ರಹಗಳು ಇದೆ. ಹಾಗೆ ಬಂದ್ಬಿಟ್ಟು ಒಂದು ಕ್ಲಾತ್ನು ಕೂಡ ಕೊಟ್ಟಿದ್ದಾರೆ. ಇದಿಷ್ಟು ಐಟಮ್ಸ್ನು ಕೂಡ ಇವ್ರು ಯಾರ್ಯಾರನ್ನೆಲ್ಲ ಇನ್ವೈಟ್ ಮಾಡಬೇಕು ಅನ್ಕೊಂಡಿದ್ದಾರೋ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಇನ್ವಿಟೇಷನ್ ಕಳಿಸಿದ್ದಾರೆ ಅಂತಾನೆ ಹೇಳ್ಬೋದು. ರಿಪೋರ್ಟ್ಸ್ ಪ್ರಕಾರ ನೋಡ್ಕೊಂಡ್ರೆ ಒಂದು ಇನ್ವಿಟೇಷನ್ ಕಾಸ್ಟ್ 6.5 ಲಕ್ಷ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. 6.5 ಲಕ್ಷಕ್ಕೆ ಒಂದು ಇನ್ವಿಟೇಷನ್. ಆ ತರ ಎಷ್ಟು ಇನ್ವಿಟೇಷನ್ ಮಾಡಿಸಿದ್ದಾರೆ ಏನೋ. ಈ ನ್ಯೂಸ್ ಕೇಳಿದ್ದಾದ್ಮೇಲೆ ಲಿಟ್ರಲಿ ಶಾಕ್ ಆದೆ ಅಂತಾನೆ ಹೇಳ್ಬೋದು. ಈ ಒಂದು ಇನ್ವಿಟೇಷನ್ ನೋಡಿದ್ದಾದ್ಮೇಲೆ ನಿಮ್ ಒಪಿನಿಯನ್ ಏನು ಅಂತ ಹೇಳ್ಬಿಟ್ಟು ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ CMF ಇಂದ CMF ಕಂಪನಿಯವರು ಇವತ್ತು ನಮ್ಮ ಇಂಡಿಯಾದಲ್ಲಿ CMF Phone 1 ಈ ಒಂದು ಮೊಬೈಲ್ ನ ಲಾಂಚ್ ಮಾಡಿದ್ದಾರೆ. ಈಗಾಗಲೇ ಒಂದು ಡೆಡಿಕೇಟೆಡ್ ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂದ್ರೆ ಆ ವಿಡಿಯೋನ ನೋಡಿ. ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಪೆಸಿಫಿಕೇಶನ್ಸ್ ಹಾಗೆ ಬಂದ್ಬಿಟ್ಟು ಪ್ರೈಸ್ ಡೀಟೇಲ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಡಿಸೈನ್ ನೋಡೋದಕ್ಕೆ ನಿಮಗೆ ಈ ರೀತಿಯಾಗಿ ಇರುತ್ತೆ. ಇನ್ನು ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.67 ಇಂಚಸ್ ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ನ ಯೂಸ್ ಮಾಡಿದ್ದಾರೆ. 120 Hz ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಮಾಡುತ್ತೆ. MediaTek Dimensity 7300 ಈ ಒಂದು ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. ಆ ಪ್ರೈಸ್ ರೇಂಜ್ ಗೆ ನೋಡ್ಕೊಂಡ್ರೆ ತುಂಬಾ ಒಳ್ಳೆ ಪ್ರೊಸೆಸರ್ ಅಂತಾನೆ ಹೇಳ್ಬೋದು. 4 nm ಮೇಲೆ ಬಿಲ್ಡ್ ಆಗಿರುತ್ತೆ. ಇನ್ನು ಕ್ಯಾಮೆರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಮೇನ್ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್, ಸೆಕೆಂಡರಿ ಕ್ಯಾಮೆರಾ 2 ಮೆಗಾ ಪಿಕ್ಸೆಲ್ ಡೆಪ್ತ್ ಸೆನ್ಸರ್, ಫ್ರಂಟ್ ಕ್ಯಾಮೆರಾ 16 ಮೆಗಾ ಪಿಕ್ಸೆಲ್ ಇರುತ್ತೆ. 5000 mAh ಬ್ಯಾಟರಿ ಇರುತ್ತೆ. 33 ವಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಸಪೋರ್ಟ್ ಮಾಡುತ್ತೆ. ಬಾಕ್ಸ್ ಅಲ್ಲಿ ನಿಮಗೆ ಯಾವುದೇ ರೀತಿ ಚಾರ್ಜರ್ ಕೊಡೋದಿಲ್ಲ. ಚಾರ್ಜರ್ ಕೊಡಬೇಕಿತ್ತು, ಇವರು ಕೊಡ್ತಾ ಇಲ್ಲ. ಇದೊಂದು ಮೈನಸ್ ಅಂತಾನೆ ಹೇಳ್ಬೋದು. 2 ವರ್ಷ ನಿಮಗೆ OS ಅಪ್ಡೇಟ್ ಬರುತ್ತೆ. 3 ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ ಬರುತ್ತೆ. LPDDR4X RAM ಟೆಕ್ನಾಲಜಿ ಇರುತ್ತೆ. UFS 2.2 ಇಂದ ಬರುತ್ತೆ. ಆ ಪ್ರೈಸ್ ರೇಂಜ್ ಗೆ ನೋಡ್ಕೊಂಡ್ರೆ ಓಕೆ ಅಂತಾನೆ ಹೇಳ್ಬೋದು. ನಿನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 6GB 128GB 16,000 ಇಟ್ಟಿದ್ದಾರೆ. 8GB 128GB 18,000 ಇಟ್ಟಿದ್ದಾರೆ. ಬ್ಯಾಂಕ್ ಆಫರ್ಸ್ ನ ನೀವು ಯೂಸ್ ಮಾಡ್ಕೊಂಡಿದ್ದೀರಾ ಅಂದ್ರೆ ₹1,000 ಕಮ್ಮಿ ಆಗುತ್ತೆ. ಆವಾಗ ನಿಮಗೆ ಬೇಸ್ ವೇರಿಯಂಟ್ 15,000ಕ್ಕೆ ಸಿಗುತ್ತೆ. ಬೆಟರ್ ಇವರು 256GB ತರಬಹುದಿತ್ತು. 256GB ನ ಲಾಂಚ್ ಮಾಡಿದ್ದಾರೆ. ಅವರು ಗ್ಲೋಬಲ್ ಆಗಿ ತಂದಿದ್ದಾರೆ. ನಮ್ಮ ಇಂಡಿಯಾಗೆ ಮಾತ್ರ 128GB ತಂದಿದ್ದಾರೆ. ಇದು ಮೋಸ ಅಂತಾನೆ ಹೇಳ್ಬೋದು. 256GB ತಂದಿದ್ರೆ ತುಂಬಾನೇ ಚೆನ್ನಾಗಿರ್ತಾ ಇತ್ತು. ಹಾಗೆ ಬಂದ್ಬಿಟ್ಟು ಇದೇ ಲಾಂಚ್ ಇವೆಂಟ್ ಅಲ್ಲಿ CMF Watch Pro 2 ಲಾಂಚ್ ಮಾಡಿದ್ದಾರೆ. ಇದನ್ನ 5,500 ಇಟ್ಟಿದ್ದಾರೆ. ಬ್ಲಾಕ್ ಕಲರ್ ಬೇಕು ಅಂದ್ರೆ ನಿಮಗೆ 5,000ಕ್ಕೆ ಸಿಗುತ್ತೆ. ಹಾಗೆ ಬಂದ್ಬಿಟ್ಟು ಬಡ್ಸ್ Pro 2 ಕೂಡ ಲಾಂಚ್ ಮಾಡಿದ್ದಾರೆ. ಅದನ್ನ 4,200 ಇಟ್ಟಿದ್ದಾರೆ. ಇನ್ನ ಆಕ್ಸೆಸರೀಸ್ ವಿಷಯಕ್ಕೆ ಬಂದ್ರೆ ನೀವು ಬ್ಯಾಕ್ ಕೇಸ್ ತಗೋಬೇಕು ಅಂದ್ರೆ 1,500 ಇಟ್ಟಿದ್ದಾರೆ. ಮೊಬೈಲ್ ಸ್ಟ್ಯಾಂಡ್, ಹಾಗೆ ಬಂದ್ಬಿಟ್ಟು ಕಾರ್ಡ್ ಕೇಸ್, ಲ್ಯಾನ್ಯಾರ್ಡ್ ಇದೆಲ್ಲಾನು ಕೂಡ 800 ಇಟ್ಟಿದ್ದಾರೆ. ಆಕ್ಸೆಸರಿ ಪ್ರೈಸಸ್ ಕೂಡ ಜಾಸ್ತಿ ಆಯ್ತು ಅಂತಾನೆ ಹೇಳ್ಬೋದು. ಚಾರ್ಜರ್ ಕೂಡ ಹತ್ತತ್ರ 1,300 ಸೆಲ್ ಮಾಡ್ತಿದ್ದಾರೆ. ಬೆಟರ್ ಹೊರಗಡೆ ಚಾರ್ಜರ್ ನ ತಗೊಳ್ಳಿ. ನಿಮಗೆ ಕಂಪ್ನಿ ಚಾರ್ಜರೇ ಬೇಕು ಅಂದ್ರೆ ಈ ಚಾರ್ಜರ್ ನ ನೀವು ತಗೋಬಹುದು. ಇನ್ನ ಪ್ರೈಸ್ ವಿಷಯಕ್ಕೆ ನೋಡ್ಕೊಂಡ್ರೆ ಆ ಒಂದು ಪ್ರೈಸ್ ರೇಂಜಿಗೆ ಓಕೆ ಅಂತಾನೆ ಹೇಳ್ತೀನಿ. ಸ್ಪೆಸಿಫಿಕೇಶನ್ಸ್ ತುಂಬಾನೇ ಚೆನ್ನಾಗಿದೆ. ಇನ್ನ ಸರ್ವಿಸ್ ವಿಷಯಕ್ಕೆ ಬಂದ್ರೆ ನಥಿಂಗ್ ಸರ್ವಿಸ್ ಸೆಂಟರ್ಸ್ ಇರುತ್ತಲ್ಲ, ಅಲ್ಲೇ ನಿಮಗೆ CMF ನು ಕೂಡ ಕಂಪ್ಲೀಟ್ ಆಗಿ ಸರ್ವಿಸ್ ಮಾಡ್ತಾರೆ. ಸ್ಪೆಸಿಫಿಕೇಶನ್ ವೈಸ್ ನೋಡ್ಕೊಂಡ್ರೆ ಮೊಬೈಲ್ ಮಾತ್ರ ತುಂಬಾನೇ ಚೆನ್ನಾಗಿದೆ. ಈ ಮೊಬೈಲ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರೆ ಈಗಾಗಲೇ ನಾನೊಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಕಂಪನಿಯವರು ಮತ್ತೆ ಒಂದು ಹೊಸ ಪೇಟೆಂಟ್ ನ ಫೈಲ್ ಮಾಡಿದ್ದಾರೆ. ಈ ಪೇಟೆಂಟ್ ಒಂದು ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತಾನೆ ಹೇಳ್ಬೋದು. ಅಂತ ಪೇಟೆಂಟ್ ಯಾವ್ದಪ್ಪ ಅಂದ್ರೆ ಇವಾಗ ಜುಲೈ 10ನೇ ತಾರೀಕು ಅನ್ಪ್ಯಾಕ್ಡ್ ಇವೆಂಟ್ ನಡೀತಾ ಇದೆ. ಈ ಒಂದು ಇವೆಂಟ್ ಅಲ್ಲಿ ಸ್ಯಾಮ್ಸಂಗ್ ರಿಂಗ್ ನ ಇವರು ಲಾಂಚ್ ಮಾಡ್ತಿದ್ದಾರೆ. ಇದು ನೋಡೋದಕ್ಕೆ ಕಂಪ್ಲೀಟ್ ಆಗಿ ನಿಮಗೆ ಸರ್ಕಲ್ ಶೇಪ್ ಅಲ್ಲಿ ಆದ್ರೆ ಇರುತ್ತೆ. ನೆಕ್ಸ್ಟ್ ಇವರು ಇನ್ನ ಒಂದು ಹೊಸ ರಿಂಗ್ ನ ಲಾಂಚ್ ಮಾಡ್ತಾರೆ. ಅದ್ರ ಮೇಲೆ ಇವರು ಪೇಟೆಂಟ್ ನ ಫೈಲ್ ಮಾಡಿದ್ದಾರೆ. ಈ ಒಂದು ರಿಂಗ್ ನೋಡೋದಕ್ಕೆ ಯಾವ ರೀತಿ ಇದೆ ಗೊತ್ತಾ? ಹೊರಗಿಂದ ನೋಡೋದಕ್ಕೆ ಸ್ಕ್ವೇರ್ ಶೇಪ್ ಅಲ್ಲಿ ಕಾಣಿಸುತ್ತೆ, ಒಳಗಡೆ ನೋಡೋದಕ್ಕೆ ನಿಮಗೆ ಸರ್ಕಲ್ ಶೇಪ್ ಆದ್ರೆ ಇರುತ್ತೆ. ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಒಂದು ರಿಂಗ್ ನ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತಾ ಇದೆ. ಈ ಒಂದು ರಿಂಗ್ ಅಲ್ಲಿ ನಿಮಗೆ ಸ್ಪೆಷಲ್ ಏನು ಗೊತ್ತಾ? ಒಳಗಡೆ ನಿಮಗೆ ತುಂಬಾ ಸೆನ್ಸರ್ಸ್ ನ ಯೂಸ್ ಮಾಡಿದ್ದಾರೆ. ಅದರ ಜೊತೆಗೆ ಡಿಸ್ಪ್ಲೇನು ಕೂಡ ಇರುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಇಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನೋದು ಸಿಗೋದಿಲ್ಲ, ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಸಿಗುತ್ತೆ. ಟೈಮ್ ಆಗಿರಬಹುದು, ವೆದರ್ ಇನ್ಫಾರ್ಮೇಶನ್, SpO2 ಸೆನ್ಸರ್, ಹಾರ್ಟ್ ರೇಟ್ ಸೆನ್ಸರ್, ಸ್ಲೀಪ್ ಟ್ರ್ಯಾಕಿಂಗ್, ಸೊ ಈ ರೀತಿಯಾಗಿ ಸಣ್ಣ ಪುಟ್ಟ ಇನ್ಫಾರ್ಮೇಶನ್ ಇದರ ಮೇಲೆ ಡಿಸ್ಪ್ಲೇ ಆಗುತ್ತೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ಈ ಒಂದು ರಿಂಗ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಇವಾಗ ಸ್ಯಾಮ್ಸಂಗ್ ಅವರು ಅಫಿಷಿಯಲ್ ಆಗಿ ಈ ಒಂದು ಪೇಟೆಂಟ್ ನ ಫೈಲ್ ಮಾಡಿದ್ದಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಬಜಾಜ್ ಕಂಪನಿಯವರು ಪ್ರಪಂಚದಲ್ಲೇ ಮೊದಲ CNG ಬೈಕ್ ನ ಲಾಂಚ್ ಮಾಡಿದ್ದಾರೆ. ಇದು ನೋಡೋದಕ್ಕೆ ತುಂಬಾ ಡಿಫರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇದರ ಹೆಸರು ಬಂದ್ಬಿಟ್ಟು ಫ್ರೀಡಮ್ 125 ಅಂತ ಹೇಳ್ಬಿಟ್ಟು ಹೆಸರು ಇಟ್ಟಿದ್ದಾರೆ. ಇದರ ಬಗ್ಗೆ ಸಿಂಪಲ್ ಆಗಿ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಿಮಗೆ 2 ಲೀಟರ್ ಪೆಟ್ರೋಲ್ ಟ್ಯಾಂಕ್ ಇರುತ್ತೆ. ಅದರ ಜೊತೆಗೆ 2 ಲೀಟರ್ CNG ಟ್ಯಾಂಕ್ ಕೂಡ ಇರುತ್ತೆ. ಇವೆರಡರ ಮಧ್ಯದಲ್ಲಿ ಈಸಿಯಾಗಿ ನೀವು ಶಿಫ್ಟ್ ಆಗಬಹುದು. 1 ಲೀಟರ್ ಪೆಟ್ರೋಲ್ ಹಾಕ್ಸಿದೀರಾ ಅಂದ್ರೆ 65 ಕಿಲೋಮೀಟರ್ ನಿಮಗೆ ಮೈಲೇಜ್ ಕೊಡುತ್ತೆ. ಅದೇ 1 ಲೀಟರ್ CNG ಹಾಕ್ಸಿದೀರಾ ಅಂದ್ರೆ 102 ಕಿಲೋಮೀಟರ್ ನಿಮಗೆ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬಿಟ್ಟು ಬಜಾಜ್ ಕಂಪನಿಯವರು ಹೇಳ್ತಿದ್ದಾರೆ. ಡಿಸೈನ್ ಕೂಡ ನೋಡೋದಕ್ಕೆ ತುಂಬಾ ವೆರೈಟಿ ಆಗಿದೆ ಅಂತಾನೆ ಹೇಳ್ಬೋದು. ನಿಮಗೊಂದು ಸ್ವಿಚ್ ಕೊಟ್ಟಿರ್ತಾರೆ, ಅಲ್ಲಿ ನೀವು ಈಸಿಯಾಗಿ ಶಿಫ್ಟ್ ಆಗಬಹುದು. ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಇಟ್ಕೋಬಹುದು, CNG ಬೇಕಂದ್ರೆ CNG ಇಟ್ಕೋಬಹುದು. ಈ ರೀತಿಯಾಗಿ ಈ ಒಂದು ಬೈಕ್ ರನ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವ್ರು ಆದ್ರೆ ಹೇಳ್ತಿದ್ದಾರೆ. ಇನ್ನ ಪ್ರೈಸ್ ವಿಷಯಕ್ಕೆ ಬಂದ್ರೆ 95,000ದಿಂದ ಸ್ಟಾರ್ಟ್ ಆಗುತ್ತೆ. ನಿಮಗೆ ಇದರಲ್ಲೂ ಕೂಡ ಒಂದು ಸ್ವಲ್ಪ ವೇರಿಯಂಟ್ಸ್ ಆದ್ರೆ ಇದೆ. ಆಮೇಲೆ ನಿಮಗೆ ಪ್ರೈಸ್ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ನೋಡ್ಕೊಂಡ್ರೆ 95,000 ಇಟ್ಟಿದ್ದಾರೆ. ತುಂಬಾ ಯೂನಿಕ್ ಅಂತಾನೆ ಹೇಳ್ಬೋದು. ತುಂಬಾ ಜನರಿಗೆ ಈ ಒಂದು ಬೈಕ್ ಯೂಸ್ ಆಗುತ್ತೆ. ಸೊ ಇಷ್ಟೇ ಗೈಸ್ ಇವತ್ತು ನನಗೆ ಇಂಟ್ರೆಸ್ಟಿಂಗ್ ಅನ್ಸಿರೋ ಟೆಕ್ ನ್ಯೂಸ್ ಆದ್ರೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅನ್ಕೊಂತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಗೈಸ್.